ರಾಜ್ಯದಲ್ಲಿ ಮುಂದುವರೆದಿದೆ ಆಪರೇಷನ್ ಫುಡ್ ರೇಡ್. ರೈಲ್ವೆ ನಿಲ್ದಾಣಗಳ ಆಹಾರ ಮಳಿಗೆಗಳಲ್ಲಿ ಇವತ್ತು ರೇಡ್ ನಡೆಸಲಾಯಿತು. ಅಲ್ಲಿ ತಪಾಸಣೆ ಕೂಡ ಮಾಡಿದ್ದಾರೆ. ಸುಮಾರು 36 ರೈಲು ನಿಲ್ದಾಣಗಳು ಹಾಗೆ 112 ಆಹಾರ ಸಂಸ್ಥೆಗಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಮಂಗಳೂರು ಈ ಎಲ್ಲ ಭಾಗಗಳಲ್ಲೂ ಕೂಡ ಏಕಕಾಲದಲ್ಲಿ ನಡೆದಿರುವಂತಹ ರೇಡ್ ಇದು. ಇಲ್ಲಿ ತಪಾಸಣೆಯ ಸಂದರ್ಭದಲ್ಲಿ ಕೆಲವೊಂದಷ್ಟು ಅವಧಿ ಮೀರಿದ ಫುಡ್ ಐಟಂಗಳು ಕೂಡ ಪತ್ತೆಯಾಗಿವೆ. ದಿನನಿತ್ಯ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಓಡಾಡ್ತಾರೆ. ರೈಲ್ವೆಯನ್ನು ಅವಲಂಬಿಸಿದ್ದಾರೆ ಸಾಕಷ್ಟು ಜನ. ದೇಶದಾದ್ಯಂತ ಜನ ಓಡಾಡ್ತಾನೆ ಇರ್ತಾರೆ. ನೋಡಿ, ಇಲ್ಲಿ ಜಿಲೇಬಿಯಲ್ಲಿ ಅನುಮತಿ ಇಲ್ಲದ ಹಳದಿ ಬಣ್ಣ ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದು ಪತ್ತೆಯಾಗಿದೆ. ಇನ್ನು ಖೋವಾ ಪೇಡಾದಲ್ಲಿ ಗುಲಾಬಿ ಬಣ್ಣ ಬಳಕೆಯಾಗಿದೆ ಅಂತ. ಹಾವೇರಿಯಲ್ಲಿ ಅವಧಿ ಮೀರಿದ ಮೊಸರು, ಹಾಲು ಎಲ್ಲ ಪತ್ತೆಯಾಗಿದೆ. KR ಪುರಂ ರೈಲು ನಿಲ್ದಾಣದ ಹೋಟೆಲ್ನಲ್ಲಿ ಒಂದು ಅಧ್ವಾನವೇ ನಡೆದೋಗಿದೆ. ಇಲ್ಲಿ ಮೈಸೂರಿನಲ್ಲಿ ಪ್ಲಾಸ್ಟಿಕ್ ಕವರ್ ಬಳಸಿ ಇಡ್ಲಿ ತಯಾರಿಕೆ ಮಾಡ್ತಾ ಇದ್ರಂತೆ. ಮೈಸೂರು ಹೋಟೆಲ್ ಅಡುಗೆ ಮನೆಯಲ್ಲಿ ಅವಧಿ ಮೀರಿದ ಆಹಾರ ಪತ್ತೆಯಾಗಿದೆ. ತರಕಾರಿ, ಈರುಳ್ಳಿಯಲ್ಲಿ ಶಿಲೀಂಧ್ರ ಬೆಳವಣಿಗೆ ಆಗ್ಬಿಟ್ಟಿದೆ. ಫಂಗಸ್ ಫಾರ್ಮ್ ಆಗಿಬಿಟ್ಟಿದ್ದಾವೆ. ಅದನ್ನೇ ಇಟ್ಕೊಂಡು ಇಲ್ಲಿ ಅದನ್ನು ಬಳಸಿ ಆಹಾರ ತಯಾರಿಕೆ ಮಾಡ್ತಾ ಇದ್ರು. ಏಕಕಾಲದಲ್ಲಿ ದಾಳಿ ನಡೆಸಿ ಇದೆಲ್ಲವನ್ನೂ ಕೂಡ ಸೀಸ್ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಕಟ್ಟೆಚ್ಚರಿಕೆಯನ್ನು ನೀಡಿದ್ದಾರೆ. ಮನೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ವಿನಯ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ವಿನಯ್, ಇವತ್ತು ನಡೆದಿರುವಂತಹ ಈ ಒಂದು ರೇಡ್ ಕಂಟಿನ್ಯೂ ಆಗ್ತಾ ಇದೆ. ಎಲ್ಲ ಭಾಗಗಳಲ್ಲೂ ಕೂಡ ಹೋಗಿ ಆಹಾರ ಇಲಾಖೆಯಿಂದ ನಡೀತಾ ಇರುವಂತಹ ಈ ಪರಿಶೀಲನೆ, ತಪಾಸಣೆ ಏನಿದೆ ಇವತ್ತು ರೈಲ್ವೆ ನಿಲ್ದಾಣಗಳಲ್ಲಿ ನಡೆದಿದ್ದು. ಬೆಂಗಳೂರಿನಲ್ಲಿ ಏನೆಲ್ಲ ಪತ್ತೆ ಆಯಿತು, ಇಲ್ಲೂ ಕೂಡ ಈ ಥರದ್ದು ಒಂದಷ್ಟು ಕೆಟ್ಟ ಫುಡ್ಗಳನ್ನು ಬಳಕೆ ಮಾಡ್ತಾ ಇದ್ದಂಥದ್ದು ಇದೆಲ್ಲವೂ ಕೂಡ ಸಿಕ್ಕಿದೆಯಾ? ಅವರೆಲ್ಲರಿಗೂ ಕೂಡ ನೋಟಿಸ್ ಕೊಡುವಂಥ ಕೆಲಸ ಆಗಿದೆಯಾ? ಹೇಗೆ ನಡೆದಿದೆ ಇವೆಲ್ಲ ರೇಡ್? ರೆಹಮಾನ್, ಸದ್ಯಕ್ಕೆ ಕಳೆದ ವಾರ ಅಷ್ಟೇ 5 ಸ್ಟಾರ್ 3 ಸ್ಟಾರ್ ಪಬ್ಬು, ಬಾರು, ರೆಸ್ಟೋರೆಂಟ್ಗಳು ದೊಡ್ಡ ಮಟ್ಟದಲ್ಲಿ ದಾಳಿಯನ್ನು ಮಾಡಿದಂಥ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಈಗ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರ ಪ್ರಮುಖ ಕೇಂದ್ರ ರೈಲ್ವೆಗಳು, ಈ ರೈಲ್ವೆ ನಿಲ್ದಾಣಗಳ ಮಳಿಗೆಗಳ ಮೇಲೆ ಮತ್ತು ರೈಲ್ವೆ ನಿಲ್ದಾಣಗಳ ಆವರಣದಲ್ಲೂ ಕೂಡ ಈಗ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ತಪಾಸಣೆಯನ್ನು ಮಾಡಿದೆ. ಪ್ರಮುಖವಾಗಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ 36 ರೈಲ್ವೆ ನಿಲ್ದಾಣಗಳ ಮೇಲೆ ದಾಳಿಯನ್ನು ಮಾಡಿದೆ. 112ಕ್ಕೂ ಹೆಚ್ಚು ಆಹಾರ ಪದಾರ್ಥಗಳ ಸ್ಯಾಂಪಲ್ಗಳನ್ನು ಪಡೆದಿದೆ. ಜೊತೆಗೆ ತಪಾಸಣೆ ಕೂಡ ಮಾಡಿರುತ್ತದೆ. ಈ ವೇಳೆ ಆಶ್ಚರ್ಯಕರ ಅಂಶ ಸದ್ಯಕ್ಕೆ ಬೆಳಕಿಯಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ KR ಪುರಂ ರೈಲ್ವೆ ನಿಲ್ದಾಣದಲ್ಲಿ ಸ್ವಚ್ಛತೆ ಇಲ್ಲದಿರುವಂಥದ್ದು, ನೈರ್ಮಲ್ಯ ಅತಿಯಾಗಿರುವಂಥದ್ದು ಕಂಡು ಬಂದಿದೆ. ಪ್ರಮುಖವಾಗಿ ಈ ತಪಾಸಣೆ ವೇಳೆಯಲ್ಲಿ 112 ಫುಡ್ಗಳ ತಪಾಸಣೆ ವೇಳೆಯಲ್ಲಿ ಪ್ರಮುಖ ಗಂಭೀರ ಆರೋಪಗಳಂದ್ರೆ ಜಿಲೇಬಿಯಲ್ಲಿ ಕೃತಕ ಬಣ್ಣ ಅಂದ್ರೆ ಹಳದಿ ಬಣ್ಣವನ್ನು ಬಳಕೆ ಮಾಡಿ ಕಲರ್ಫುಲ್ ಆಗಿ ಜಿಲೇಬಿಯನ್ನು ತಯಾರು ಮಾಡಿ ಪ್ರಯಾಣಿಕರಿಗೆ ಸೇಲ್ ಮಾಡ್ತಾ ಇದ್ರು ಅಂತ ಹೇಳಿ. ಈ ಹಿಂದೆ ಈ ಜಿಲೇಬಿಗೆ ಬಳಸುವಂತಹ ಕಲರ್ ಏನಿದೆ ಅಲ್ಲ, ಕೃತಕ ಕಲರ್, ಈ ಕೃತಕ ಕಲರ್ ಅನ್ನು ಬಳಸುವಂಥದ್ದು ನಿರ್ಬಂಧವನ್ನು ಮಾಡಲಾಗಿದೆ, ಬ್ಯಾನ್ ಮಾಡಲಾಗಿದೆ. ಯಾಕಂದ್ರೆ ಅದರಲ್ಲಿ ಕಾರ್ಸೋಜೆನಿಕ್ ಅಂಶ ಇರುತ್ತೆ. ಇದನ್ನು ಅತಿಯಾಗಿ ಸೇವಿಸಿದ ಸಂದರ್ಭದಲ್ಲಿ ಹೊಟ್ಟೆ ಕ್ಯಾನ್ಸರ್ ಕಾರಣ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆಹಾರ ಸುರಕ್ಷತಾ ಇಲಾಖೆ ಜಿಲೇಬಿ ಸೇರಿದಂತೆ ಕಬಾಬ್ ಆಗಿರಬಹುದು, ಬೇರೆ ಬೇರೆಯ ಪದಾರ್ಥಗಳಿಗೆ ಕೃತಕ ಕಲರ್ಗಳನ್ನು ಮತ್ತು ನಿಷೇಧಿತ ಕಲರ್ಗಳನ್ನು ಬಳಕೆ ಮಾಡಬಾರದು ಅಂತ ಸೂಚನೆ ಇತ್ತು. ಆದಾಗ್ಯೂ ಕೂಡ ಈಗ ಸದ್ಯಕ್ಕೆ ಈ ರೀತಿಯಾಗಿ ಜಿಲೇಬಿಯಲ್ಲಿ ಕಲರ್ ಬಳಕೆ ಆಗಿರುವಂಥದ್ದು ಕಂಡು ಬಂದಿದೆ. ಮತ್ತೊಂದು ಆಶ್ಚರ್ಯಕರ ಅಂಶ ಅಂದ್ರೆ ಈ ಕೋವಾ ಮತ್ತು ಪೇಡಾಗಳಲ್ಲಿ ಗುಲಾಬಿ ಬಣ್ಣವನ್ನ ಅಂದ್ರೆ ಸುಂದರವಾಗಿ ಕಾಣಬೇಕು, ಆಕರ್ಷವಾಗಿ ಕಾಣಬೇಕು ಅನ್ನೋ ಕಾರಣಕ್ಕಾಗಿ ಅವುಗಳನ್ನ ಡಿಸೈನ್ ಮಾಡುವಂಥದ್ದು, ಮೇಲ್ಗಡೆ ಅವುಗಳಿಗೆ ಲೇಬಲ್ ಅನ್ನು ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಬಣ್ಣಗಳ ಬಳಕೆ ಕೂಡ ಆಗಿರುವಂಥದ್ದು ಕಂಡು ಬಂದಿದೆ. ಇದು ಕೂಡ ಅಪಾಯಕ್ಕೆ ಕಾರಣ ಆಗಿದೆ. ಇದರ ಜೊತೆಗೆ 36 ಪ್ರಮುಖ ರೈಲ್ವೆ ನಿಲ್ದಾಣಗಳಲ್ಲಿ ಮೈಸೂರಿನ ರೈಲ್ವೆ ನಿಲ್ದಾಣದಲ್ಲಿ ಒಂದು ನಿಜಕ್ಕೂ ಕೂಡ ಆಶ್ಚರ್ಯಕರ ಅಂಶ ಅಂದ್ರೆ ಈ ಹಿಂದೆ ಒಂದು ದೊಡ್ಡ ಮೆಗಾ ರೈಡ್ ಅನ್ನ ಮಾಡಿತ್ತು ಆಹಾರ ಸುರಕ್ಷತಾ ಇಲಾಖೆ. ಈ ಇಡ್ಲಿಗಳನ್ನ ಸಿದ್ಧಪಡಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡಿಕೊಂಡು ಬಿಸಿಯಾದ ಇಡ್ಲಿಯನ್ನು ತಯಾರು ಮಾಡಬಾರದು, ಪ್ಲಾಸ್ಟಿಕ್ಗಳಲ್ಲಿ ಇಡ್ಲಿಗಳನ್ನು ಸಂಗ್ರಹಿಸಬಾರದು. ಯಾಕೆಂದ್ರೆ ಅದು ತುಂಬಾ ಗರಿಷ್ಠ ತಾಪಮಾನದಲ್ಲಿರುತ್ತೆ. ಈ ಪ್ಲಾಸ್ಟಿಕ್ ಅಲ್ಲಿರುವಂತಹ ಮೈಕ್ರೋ ಪ್ಲಾಸ್ಟಿಕ್ ಗಣಗಳು ಈ ಇಡ್ಲಿಯಲ್ಲಿ ಸೇರಿಕೊಂಡು ಹೊಟ್ಟೆ ಸೇರಿದಂಥ ಸಂದರ್ಭದಲ್ಲಿ ಹೊಟ್ಟೆ ಕ್ಯಾನ್ಸರ್ ಕಾರಣ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇದನ್ನ ನಿರ್ಬಂಧ ಮಾಡಿತ್ತು. ಈ ತರ ಬಳಕೆ ಮಾಡಬಾರದು ಸೂಚನೆ ಕೂಡ ಇತ್ತು. ದಾಳಿ ಮಾಡಿ ಎಚ್ಚರಿಕೆಯನ್ನು ಕೂಡ ರಾಜ್ಯಾದ್ಯಂತ ಕೊಟ್ಟಿದ್ರು ಕೂಡ ಮೈಸೂರು ನಿಲ್ದಾಣದಲ್ಲಿ ಪ್ಲಾಸ್ಟಿಕ್ ಏನಪ್ಪ ಮೇಲ್ಗಡೆ ಕವರ್ಗಳನ್ನು ಬಳಕೆ ಮಾಡ್ಕೊಂಡು ತಯಾರು ಮಾಡ್ತಿರೋದು ಕಂಡು ಬಂದಿದೆ. ಇನ್ನು ಚಟ್ನಿಯನ್ನು ಸಂಗ್ರಹಿಸೋದಕ್ಕೂ ಕೂಡ ಸ್ವಚ್ಛತೆ ಇಲ್ಲದಿರುವಂತಹ ಪ್ಲಾಸ್ಟಿಕ್ ಬಕೆಟ್ಗಳನ್ನು ಬಳಕೆ ಮಾಡಿಕೊಂಡು ಚಟ್ನಿಯನ್ನು ತಯಾರು ಮಾಡಿ ಸಂಗ್ರಹ ಮಾಡ್ತಾ ಇದ್ರು ಅನ್ನೋಂಥದ್ದು ಮೈಸೂರು ರೈಲ್ವೆ ನಿಲ್ದಾಣದಲ್ಲಿ ಅವಧಿ ಮೀರಿರುವಂತಹ ಹಾಲು, ಮೊಸರು ಕೂಡ ಕಂಡು ಬಂದಿದೆ. ಹೀಗಾಗಿ ರಾಜ್ಯಾದ್ಯಂತ ದಾಳಿ ವೇಳೆ ಸಾಕಷ್ಟು ಅವಧಿ ಮೀರಿರುವಂತಹ ಆಹಾರಗಳು, ಕೃತಕ ಕಲರ್ ಬಳಕೆ ಮಾಡಿಕೊಂಡ ಆಹಾರ ಪದಾರ್ಥಗಳು, ಜೊತೆಗೆ ನಿಷೇಧಿತ ಬಣ್ಣಗಳನ್ನು ಬಳಕೆ ಮಾಡಿಕೊಂಡ ಆಹಾರ ಪದಾರ್ಥಗಳು ಕೂಡ ಕಂಡು ಬಂದಿರುತ್ತದೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ವಿನಯ್.